ಇದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೈಸೂರಿನಲ್ಲಿ ಬಿಜೆಪಿಗೆ ತಿರುಗೇಟನ್ನ ನೀಡಿದ್ದಾರೆ ಸಿಎಂ ಅವರು. ಮೈಸೂರಿನಲ್ಲಿ ಬಿಜೆಪಿಗೆ ತಿರುಗೇಟನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬಿಜೆಪಿ ಬೇರೆ ವಿಷಯ ಇಲ್ಲದ ಕಾರಣ ಬೆಂಕಿ ಹಚ್ಚೋ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದು, ನನ್ನ ಹೆಸರು ಸಿದ್ದರಾಮ, ನನ್ನ ಹೆಸರಿನಲ್ಲೂ ರಾಮ ಇದೆ, ನಾನು ಹಿಂದೂ ಅಲ್ವಾ? ಬಿಜೆಪಿಗೆ ಸಿದ್ದರಾಮಯ್ಯ ಈ ತರದ ಒಂದಷ್ಟು ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಶಾಸಕನಾಗಿ ಗೆಲ್ಲಬೇಕೇ ಬೇಡವೆ ಅಂತ ಜನ ತೀರ್ಮಾನಿಸುತ್ತಾರೆ, ನನ್ನ ಭವಿಷ್ಯವನ್ನ ಜನ ತೀರ್ಮಾನ ಮಾಡ್ತಾರೆ, ಕುಮಾರಸ್ವಾಮಿ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಚುನಾವಣೆ ನನ್ನ ಕೊನೆ ಚುನಾವಣೆ ಆಗಬಹುದು ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಅದರಿಂದ ಅಲ್ಲಿಯವರು ಕೂಡ ಚಾಮುಂಡೇಶ್ವರಿಯವರು ಕೂಡ ಎಲ್ಲ ಬಂದು ನಿಂತುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಂದು ಈ ಮುನ್ನ ಎಲೆಕ್ಷನ್ ಇದೆಯಲ್ಲ, ಮೋಸ್ಟ್ ಲೈಕ್ಲಿ ಕೊನೆ ಎಲೆಕ್ಷನ್ ಆಗ್ಬಹುದು. ಅದಕ್ಕೋಸ್ಕರ ಎಲ್ಲಿ ನನಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಅಲ್ಲಿ ನಿಂತ್ಕೊಳ್ಳೋಣ ಅಂತ ಒಂದು ಅಭಿಪ್ರಾಯ ಇದೆ ಅಷ್ಟೇ. ಇನ್ನು ತೀರ್ಮಾನ ಮಾಡಿಲ್ಲ ಎಲ್ಲಿ ಅಂತ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕಲ್ಲ, ನಾನೇ ತೀರ್ಮಾನ ಮಾಡಕ್ಕಾದ? ಯತೀಂದ್ರ ಅಲ್ಲಿಗೆ ನಿಂತ್ಕೋಬೇಕಾ ಬೇಡ ಅನ್ನೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು. ಅದರಿಂದ ಅಲ್ಲಿ ಅವರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ರವಿ ಪಾಂಡವಾಪುರ. ರವಿ, ಮುಂದಿನ ವರ್ಷ ಬರ್ತಿರುವಂತಹ ಚುನಾವಣೆಗೆ ಈಗಾಗಲೇ ಸಕಲ ರೀತಿ ತಯಾರಾಗ್ತಾ ಇದೆ ಎಲ್ಲ ಪಕ್ಷದಲ್ಲೂ ಕೂಡ. ಸೊ ಇಲ್ಲಿ ಗಮನಾರ್ಹ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನೋ ಒಂದು ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕೊನೆ ಚುನಾವಣೆ ಆಗಬಹುದು ಅಂತಂದಿದ್ದಾರೆ. ಸೊ ಏನೆಲ್ಲ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಮಾಧ್ಯಮದವರ ಜೊತೆ ಈ ಸಂದರ್ಭದಲ್ಲಿ? 2 ದಿನಗಳ ಮೈಸೂರು ಪ್ರವಾಸದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಇವತ್ತು 2ನೇ ದಿನದ ಪ್ರವಾಸಕ್ಕೂ ಮುನ್ನ ಮಾಧ್ಯಮಗಳ ಎದುರು ಮಾತನಾಡಿದ್ದು, ಮೊದಲಿಗೆ ಮಾತನಾಡ್ತಾ ಅವರು ಚಾಮುಂಡೇಶ್ವರಿ ಕ್ಷೇತ್ರದ ಚುನಾವಣೆಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಿಲ್ತೀರಾ ಎಂಬ ಮಾತಿಗೆ ಜನ ಅದನ್ನ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡ್ತಾರೆ. ಆದ್ರೆ 5 ಬಾರಿ ಚುನಾವಣೆಯಲ್ಲಿ ನಾನು ಅಲ್ಲಿಂದ ಗೆದ್ದು ವಿಜಯವನ್ನ ಸಾಧಿಸಿದ್ದೆ, ಅಲ್ಲಿ ನನಗೆ ರಾಜಕೀಯ ಪುನರ್ಜನ್ಮವನ್ನು ನೀಡಿದಂತಹ ಕ್ಷೇತ್ರ, ಹಾಗಾಗಿ ಆ ಕ್ಷೇತ್ರಕ್ಕೆ ನನ್ನ ಒಲವಿದೆ ಎಂಬ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಇನ್ನು ಪುತ್ರ ಯತೀಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರ್ಣ ಕ್ಷೇತ್ರದಿಂದ ಅವರು ನಿಲ್ಲುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಹೈಕಮಾಂಡ್ ಅದನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರು. ಇನ್ನು ಮಂಗಳೂರು ಗಲಭೆಗೆ ಸಂಬಂಧಪಟ್ಟಂತೆ ರಾಜಕಾರಣವನ್ನ ಮಾಡುವುದನ್ನ ನಿಲ್ಲಿಸಿದ್ರೆ ಮಾತ್ರ ಅದು ನಿಲ್ಲಿಕ್ಕೆ ಸಾಧ್ಯ, ಬಿಜೆಪಿಯವರು ರಾಜಕಾರಣವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇನ್ನು ಹಿಂದೂಗಳ ಪರ ಎಂಬ ಮಾತುಗಳನ್ನ ಘೋಷಣೆಗಳನ್ನ ಕೂಗುವಂತ ಮಾತಾಡ್ತಾರೆ. ಆದ್ರೆ ನಾನು ಒಬ್ಬ ಹಿಂದೂ, ನನ್ನ ಹೆಸರು ಸಿದ್ದರಾಮ, ಅಲ್ಲೇ ರಾಮ ಇದೆ, ಹಾಗಾಗಿ ಅದನ್ನ ಅಲ್ಲೆಗಳಿರುವಂತಿಲ್ಲ, ನಾನು ಕೂಡ ಹಿಂದೂನೇ. ಅಂತದ್ರಲ್ಲಿ ಕರ್ನಾಟಕದಲ್ಲಿ ಈ ರೀತಿ ಹಿಂದುತ್ವವನ್ನ ಹೆಸರಿಟ್ಕೊಂಡು ಹಾಳು ಮಾಡ್ಲಿಕ್ಕೆ ಅಥವಾ ಒಡೆದು ಹೋಗ್ಲಿಕ್ಕೆ ಬಿಡೋದಿಲ್ಲ, ನಾನಂತೂ ಬಿಡೋದಿಲ್ಲ. ಕರ್ನಾಟಕದಲ್ಲಿ ಹಿಂದುತ್ವವನ್ನ ಉಳಿಸಿ ಆದ್ರೆ ಹಿಂದೂಗಳ ಹೆಸರಿಟ್ಕೊಂಡು ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿ ಪಾಠವನ್ನು ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಅದಲ್ಲದೆ ನಾನು ಕೂಡ ಒಬ್ಬ ಹಿಂದೂ ಎಂಬುದನ್ನ ಸಾರಿ ಹೇಳುವಂತಹ ಕೆಲಸಕ್ಕೆ ಮುಂದಾಗಿದ್ದು. ಇನ್ನು ಇದರ ನಡುವೆ ಪರಪ್ಪನಗರ ಜೈಲಿನ ಅವ್ಯವಹಾರ ಕುರಿತಂತೆ ಸೂಕ್ತವಾದ ತನಿಖೆಯನ್ನು ನಡೆಸಲಿಕ್ಕೆ ಈಗಾಗಲೇ ಅಧಿಕಾರಿಯನ್ನು ನೇಮಕ ಮಾಡಲಾಗಿದ್ದು, ಶೀಘ್ರವೇ ವರದಿ ಬರಲಿದೆ. ಅಲ್ಲಿಯವರೆಗೂ ನಾನು ಈ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಕ್ಕಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದು. ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ರವಿ.